ಫ್ರೆಂಡ್ಸ್, ಇವತ್ತು ನಮ್ಮದು ಅಂಗಡಿದು ಕೆಲಸ ಆಲ್ಮೋಸ್ಟ್ 95% ಮುಗಿದಿದೆ. ಎಲ್ಲ ಬೆಳಗ್ಗೆ 6 ಗಂಟೆಗೆ ಬಂದು ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದೀವಿ ಅನಿಸುತ್ತೆ. ಅದು ನಾಳೆ ಗೊತ್ತಾಗುತ್ತೆ ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದೀವಿ ಅಂತ. ಇವನು ದಿನೇಶ ನೋಡಿ ಬೆಳಗ್ಗಿಂದ ಕತ್ತೆಗಿದಂಗೆ नवग्रह देवताभ्यो नमः आवाहयामि आवाहनं समर्पयामि स्वागतं पादारविन्दयोः पाद्यं पाद्यं समर्पयामि हस्तयोः अर्घ्यमर्घ्यं समर्पयामि मुखे आचमनीयं समर्पयामि नवग्रह देवताभ्यो नमः स्नानम् आपोहिष्ठापयोगुपस्तान ऊर्जेतुसाधना महेरणा चक्षसे योगशिवतमोरदत्तस्य भाजे देहनः उषतीरिव मातरः तस्मा अरङ्गमामोऽस्य क्षया जन्मथा आपो अजनेथा जनः स्नानं समर्पयामि स्नानानन्तरे ಒಂದ್ಸಾಕು ಸ್ನಾನಂ ಸಮರ್ಪಯಾಮಿ ಸ್ನಾನಾನಂತರ ವಸ್ತ್ರಂ ಸಮರ್ಪಯಾಮಿ ಯಜ್ಞೋಪವೀತಂ ನೋಡ್ಕೊಳ್ತೀನಿ. ಓಕೆ, ಯಜ್ಞೋಪವೀತಂ ಸಮರ್ಪಯಾಮಿ ಆಭರಣಂ ಸಮರ್ಪಯಾಮಿ ಗಂಧಂ ಗಂಧಂ ಸಮರ್ಪಯಾಮಿ ಅಲಂಕರಣಾರ್ಥೆ ಅಕ್ಷತಾಂ ಸಮರ್ಪಯಾಮಿ. ಯಾಕೆ ಮಾಡಬೇಕು, ಸತ್ಯನಾರಾಯಣ ಪೂಜೆ ಹೇಗೆ ಮಾಡಬೇಕು, ಇದೆಲ್ಲ ಹೇಳಿ ಅಂದಾಗ ನಾರದ ಮಹರ್ಷಿಗಳಿಗೆ ಮಹಾವಿಷ್ಣು ದೇವರು ಹೇಳ್ತಾರೆ,
ದುಃಖ ಶೋಕಾದಿಶಮನಂ ಧನ ಧಾನ್ಯ ಪ್ರವರ್ಧನಂ ಸೌಭಾಗ್ಯ ಸಂತತಿಕರಂ ಸರ್ವತ್ರ ವಿಜಯಪ್ರದಂ. ನಮ್ಮ ಜೀವನದಲ್ಲಿ ಏನು ದುಃಖ ಇದೆ, ಏನು ಶೋಕ ಇದೆ, ಸತ್ಯನಾರಾಯಣ ದೇವರ ಪೂಜೆಯಿಂದ ದೂರ ಆಗುತ್ತೆ. ಧನ ಮತ್ತು ಧಾನ್ಯದ ಅಭಿವೃದ್ಧಿಯನ್ನು ದೇವರು ಕೊಡ್ತಾನೆ. ಸೌಭಾಗ್ಯ, ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸೌಭಾಗ್ಯ ಪ್ರಾಪ್ತಿಯಾಗುತ್ತೆ. ಸಂತಾನ, ಸತ್ಸಂತಾನವನ್ನು ದೇವರು ಕೊಡ್ತಾನೆ. ಸರ್ವತ್ರ ವಿಜಯಪ್ರದಂ, ಹೋದಲ್ಲಿ ಬಂದಲ್ಲಿ ಯಶಸ್ಸು, ಕೀರ್ತಿ, ವಿಜಯವನ್ನು ದೇವರು ಕೊಡ್ತಾನೆ. ಯಸ್ಮಿನ್ ಕಸ್ಮಿನ್ ದಿನೇ. ಬೇರೆ ಎಲ್ಲ ಪೂಜೆಗಳಿಗೆ ವಿಶೇಷವಾದ ಮುಹೂರ್ತ ಇದೆ, ಸತ್ಯನಾರಾಯಣ ಪೂಜೆಗೆ ಮುಹೂರ್ತ ಇಲ್ಲ. ಯಾವ ದಿವಸ ಯಾವ ಭಕ್ತರಿಗೆ ಈ ಪೂಜೆಯನ್ನು ಮಾಡಬೇಕು ಅನ್ನೋ ಮನಸ್ಸು ಬರುತ್ತೆ, ಆ ದಿವಸ ಬೆಳಿಗ್ಗೆ ಆಗಿರ್ಬೋದು, ಮಧ್ಯಾಹ್ನ ಆಗಿರ್ಬೋದು, ಸಾಯಂಕಾಲ ಆಗಿರ್ಬೋದು, ರಾತ್ರಿ ಆಗಿರ್ಬೋದು, ಸತ್ಯನಾರಾಯಣ ಪೂಜೆಯನ್ನು ಮಾಡ್ಬೋದು. ಸಪಾದ ಭಕ್ಷ ಪ್ರಸಾದವನ್ನು ಮಾಡಿಬಿಟ್ಟು ದೇವರಿಗೆ ನೈವೇದ್ಯ ಮಾಡಬೇಕು. ನಮ್ಮ ಮಿತ್ರರನ್ನ, ಬಂಧುಗಳನ್ನೆಲ್ಲ ಕರೆದು ಪ್ರಸಾದವನ್ನು ಕೊಟ್ಟರೆ ಸತ್ಯನಾರಾಯಣ ದೇವರ ಪೂಜೆ ಪೂರ್ಣ ಫಲಪ್ರಾಪ್ತಿಯಾಗುತ್ತೆ. ಮೊದಲ ಅಧ್ಯಾಯದಲ್ಲಿ ಹೇಳಿದೆ. ವಿಲೇಪನಾರ್ಥೆ ಶ್ರೀಗಂಧಂ ಸಮರ್ಪಯಾಮಿ, ಅಲಂಕರಣಾರ್ಥೆ ಅಕ್ಷತಾನ್ ಸಮರ್ಪಯಾಮಿ, ಸಕಲ ಪೂಜಾರ್ಥೆ ಪುಷ್ಪಾಣಿ ಸಮರ್ಪಯಾಮಿ, ಧೂಪಮಾಘ್ರಾಪಯಾಮಿ, ದೀಪಂ ದರ್ಶಯಾಮಿ, ನೈವೇದ್ಯಂ ಸಮರ್ಪಯಾಮಿ, ಮಂಗಲ ನೀರಾಜನಂ ಸಮರ್ಪಯಾಮಿ, ಮಂತ್ರ ಪುಷ್ಪಾಂಜಲಿಂ ಸಮರ್ಪಯಾಮಿ, ಪ್ರದಕ್ಷಿಣ ನಮಸ್ಕಾರಾನ್ ಸಮರ್ಪಯಾಮಿ, ಪ್ರಾರ್ಥನಾನ್ ಸಮರ್ಪಯಾಮಿ. ಅನೇನಾಕೃತ ಒಂದು ದೇಹ ನೀರಾಕಿ ತಟ್ಟೆಯಲ್ಲಿ ಬಿಟ್ಬಿಡಿ. ಪ್ರಥಮೋಧ್ಯಾಯ ಕಥಾ ಶ್ರವಣೇನ ಸತ್ಯನಾರಾಯಣ ಪ್ರಿಯದಾಂ. ಅಥ ದ್ವಿತೀಯೋಧ್ಯಾಯ, ಎರಡನೇ ಅಧ್ಯಾಯ. ಸತ್ಯನಾರಾಯಣ ಕಥೆಯಲ್ಲಿ 5 ಅಧ್ಯಾಯಗಳು ಬರುತ್ತೆ. 2ನೇ, 3ನೇ, 4ನೇ ಅಧ್ಯಾಯವನ್ನು ಫಲಶ್ರುತಿ ಅಂತ ಹೇಳ್ತಾರೆ. ಒಬ್ಬ ವೈಶ್ಯ ವ್ಯಾಪಾರಿ ಇರ್ತಾನೆ, ಅವನಿಗೆ ಸಂತಾನ ಇರೋದಿಲ್ಲ. ಯಾರೋ ಹೇಳ್ತಾರೆ ಸತ್ಯನಾರಾಯಣ ದೇವರ ಪೂಜೆಯನ್ನು ಮಾಡಿ ಸಂತಾನ ಪ್ರಾಪ್ತಿ ಆಗುತ್ತೆ. ಆ ವ್ಯಾಪಾರಿ ಮತ್ತು ಅವನ ಹೆಂಡತಿ ಒಂದು ಸಂಕಲ್ಪ ಮಾಡಿಕೊಳ್ತಾರೆ, ಯಾವಾಗ ನಮಗೆ ಸಂತಾನ ಪ್ರಾಪ್ತಿಯಾಗುವುದೋ ಆಗ ದೇವರ ಪೂಜೆಯನ್ನು ಮಾಡೋಣ. 1 ವರ್ಷದಲ್ಲಿ ಅವರಿಗೆ ಒಂದು ಹೆಣ್ಣು ಮಗು ಜನನ ಆಗ್ತದೆ. ಆ ಹೆಣ್ಣು ಮಗುವಿಗೆ ಕಲಾವತಿ ಅಂತ ಹೇಳಿ ಹೆಸರನ್ನಿಡ್ತಾರೆ. ವ್ಯಾಪಾರಿ ಹೆಂಡತಿ ನೆನಪು ಮಾಡ್ತಾಳೆ, ಸತ್ಯನಾರಾಯಣ ದೇವರ ಪೂಜೆಯನ್ನು ಮಾಡೋಣ ಅಂತ. ನೋಡಿ, ಗಂಡಂದ್ರಿಗೆ ಏನು ನೆನಪೇ ಇರೋದಿಲ್ಲ, ಎಲ್ಲ ಹೆಂಡತಿಯರು ನೆನಪು ಮಾಡೋದು. ನೀವು ಹತ್ತಿದ್ದೀರಿ, ಮಾಡಿ 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 ಅಂತ ಹೇಳಿ. ಆ ವ್ಯಾಪಾರಿಗೂ ನೆನಪಿರಲ್ಲ, ಮರ್ತೋಗಿತ್ತು. ಹೆಂಡತಿ ನೆನಪು ಮಾಡಿದ್ಲು, ಸತ್ಯನಾರಾಯಣ ಪೂಜೆ ಮಾಡೋಣ ಅಂತೇಳಿ. ವ್ಯಾಪಾರಿ ಗಂಡಂದ್ರಿ ಯಾವ ಥರ ಕೇಳ್ತಾರ? ಇಲ್ವಲ್ಲ, ಆಮೇಲೆ ಮಾಡೋಣ ಬಿಡ. ನಮ್ಮಮ್ಮನೂ ಹಂಗೆ, ಅವರೇ ನೆನಪು ಮಾಡೋದು. ಹಾಗೆ ವ್ಯಾಪಾರಿ ಹೇಳಿದ್ರೆ ಈಗ ಮಾಡಲ್ಲ, ಮದುವೆ ಕಾಲದಲ್ಲಿ ಮಾಡೋಣ ಅಂತ ವ್ಯಾಪಾರಕ್ಕೋಸ್ಕರ ಹೊರಟು ಹೋದ. 20 ವರ್ಷಗಳು ಕಳೆದು ಹೋಯ್ತು. ಆ ಹೆಣ್ಣು ಮಗುವಿಗೆ ವಿವಾಹ ವಯಸ್ಕಳಾದ್ಲು. ಸತ್ಯನಾರಾಯಣ ಪೂಜೆ ಮಾಡಲಿಕ್ಕೆ ಮರ್ತು ಹೋಗಿತ್ತು. ಆ ಸಮಯದಲ್ಲೂ ಸತ್ಯನಾರಾಯಣ ಪೂಜೆಯನ್ನು ಅವ್ರು ಮಾಡಿಲ್ಲ. ಮದುವೆ ನಂತರ ವ್ಯಾಪಾರಿ ಮತ್ತು ಅವನ ಅಳಿಯ ರತ್ನಸಾರ ಅನ್ನೋ ಒಂದು ಊರಿಗೆ ವ್ಯಾಪಾರಕ್ಕೋಸ್ಕರ ಹೊರಟು ಹೋದ್ರು. ಹಾಗೆ ಸತ್ಯನಾರಾಯಣ ದೇವರು ನಿಶ್ಚಯ ಮಾಡಿದರು, ಈ ವ್ಯಾಪಾರಿ ಮತ್ತು ಅವನ ಪರಿವಾರದನ್ನು ಒಂದು ಸಾರಿ ಪರೀಕ್ಷೆ ಮಾಡಬೇಕು ಅಂತ ಅವನಿಗೆ ಅನ್ನಿಸ್ತು. ಒಂದು ದಿನ ಆ ವ್ಯಾಪಾರಿ ಮತ್ತು ಅವನ ಅಳಿಯ ರತ್ನಸಾರ ಊರಲ್ಲಿ ವ್ಯಾಪಾರ ಮಾಡಿ ಮಾಡಿ ಬಹಳ ದಾಹ ಆಗಿತ್ತು. ಒಂದು ಮರದ ಕೆಳಗೆ ಕುತ್ಕೊಂಡು ಅಲ್ಲೇ ಅವರಿಗೆ ಮಾಯಾನಿದ್ರೆ ಬಂತು. ದೇವರ ಲೀಲ ಅಲ್ಲಿಂದ ಪ್ರಾರಂಭ ಆಗುತ್ತೆ. ಅದೇ ಸಮಯದಲ್ಲಿ ಅಲ್ಲಿಯ ಒಡೆಯ, ಅವನ ಹೆಸರು, ರಾಜನ ಹೆಸರು ಚಂದ್ರಕೇತು ಅಂತ. ಅವನ ಆಸ್ಥಾನದಿಂದ 2 ಜನ ಕಳ್ಳರು ಧನವನ್ನು, ಕನಕವನ್ನು ಕತ್ಕೊಂಡು ಓಡೋಗ್ತಾ ಇರ್ತಾರೆ. ಸೈನಿಕರು, ಸಿಪಾಯಿಗಳು ಅವ್ರನ್ನ ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ ಕಳ್ಳರನ್ನು. ಕಳ್ಳರಿಗೆ ಅನಿಸುತ್ತೆ ಸಿಕ್ಕಾಕೊಂಡ್ರೆ ಕಾರಾಗೃಹವಾಸ ಆಗುತ್ತೆ. ಏನು ಕದ್ದಿರೋ ಪದಾರ್ಥಗಳಿತ್ತು, ಈ ವ್ಯಾಪಾರಿ ಅವನ ಅಳಿಯ ಎಲ್ಲಿ ಮಲ್ಕೊಂಡಿದ್ರೋ ಯಾವ ಮರದ ಕೆಳಗೆ ಅಲ್ಲಿ ಎಸಿತಾರೆ, ಓಡೋಗ್ತಾರೆ. ರಾಜನ ಸೈನಿಕರು ಬಂದು ನೋಡ್ತಾರೆ, ಕದ್ದಿರೋ ಪದಾರ್ಥಗಳೊಂದಿಗೆ ಇವರೊಬ್ಬರನ್ನು ಕಾರಾಗೃಹಕ್ಕೆ ಹಾಕ್ತಾರೆ. ಮನೆಯಲ್ಲಿ ಕೂಡ ಏನು ದುಡ್ಡು ಸಂಪಾದನೆ ಮಾಡಿಟ್ಟಿದ್ದ ವ್ಯಾಪಾರಿ ಅದನ್ನು ಕಳ್ಳರು ಅಪಹರಣ ಮಾಡ್ಕೊಂಡು ಹೋದ್ರು. ಮನೆಯಲ್ಲಿ ಹೆಂಡತಿಗೂ ಮಗಳಿಗೂ ಊಟಕ್ಕೂ ತತ್ವಾರ ಉಂಟಾಯಿತು. ಮನೆಗೆ ಹೋಗಿ ಭಿಕ್ಷೆ ಬೇಡಿಕೊಂಡು ಊಟ ಮಾಡ್ತಾಯಿದ್ರು. ಒಂದಿನ ಆ ಮಗಳು ಕಲಾವತಿ ಯಾರದ ಮನೆಗೆ ಹೋದ್ಲು. ಕ್ಷುಧಾರ್ಥಳಾಗಿ ಅಲ್ಲಿ ಸತ್ಯನಾರಾಯಣ ದೇವರ ಪೂಜೆ ಆಗ್ತಾಯಿತ್ತು. ಪೂಜೆ ಆಗೋ ತನಕ ಅಲ್ಲಿ ಕೂತ್ಕೊಂಡು ಪ್ರಸಾದವನ್ನು ಸ್ವೀಕಾರ ಮಾಡಿಬಿಟ್ಟು ಬಂದು ಆ ತಾಯಿ ಹತ್ರ ಹೇಳ್ತಾಳೆ. ಆಗ ಆ ತಾಯಿಗೂ ನೆನಪಾಯಿತು, ನಾವು ಕೂಡ ಸತ್ಯನಾರಾಯಣ ದೇವರ ಪೂಜೆಯನ್ನು ಮಾಡೋ ಸಂಕಲ್ಪವನ್ನು ಮಾಡ್ಕೊಂಡಿದ್ವಿ, ಪೂಜೆಯನ್ನು ಮಾಡಿಲ್ಲ, ಅದಕ್ಕೋಸ್ಕರ ಇಷ್ಟೊಂದು ಕಷ್ಟಗಳು, ನಷ್ಟಗಳು ನಮಗೆ ಆಗಿದೆ ಅಂತ ಅವಳಿಗೆ ಅನಿಸುತ್ತೆ. ಹೇಗೆ ಶಕ್ತಿಗೆ ಸಾಧ್ಯ ಇದೆಯೋ ಹಾಗೆ ದೇವರ ಪೂಜೆಯನ್ನು ಮಾಡಿಬಿಟ್ಟು ದೇವರಿಗೆ ನಮಸ್ಕಾರ ಮಾಡಿಬಿಟ್ಟು ಹೇಳ್ತಾಳೆ, ನನ್ನ ಗಂಡ ಮತ್ತು ಅಳಿಯ ವಾಪಸ್ ಬರುವಂಗೆ ನಮಗೆ ಅನುಗ್ರಹ ಮಾಡಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಳ್ತಾರೆ. 2ನೇ ಅಧ್ಯಾಯ ಸಮಾಪ್ತಿ. ವಿಲೇಪನಾರ್ಥೆ ಶ್ರೀಗಂಧಂ ಸಮರ್ಪಯಾಮಿ, ಹಾಕಿ ಅಲಂಕರಣಾರ್ಥೆ ಅಕ್ಷತಾನ್ ಸಮರ್ಪಯಾಮಿ, ಸಕಲ ಪೂಜಾರ್ಥೆ ಪುಷ್ಪಾಣಿ ಸಮರ್ಪಯಾಮಿ, ಧೂಪಮಾಘ್ರಾಪಯಾಮಿ, ದೀಪಂ ದರ್ಶಯಾಮಿ, ನೈವೇದ್ಯಂ ಸಮರ್ಪಯಾಮಿ, ಮಂಗಲ ನೀರಾಜನಂ ಸಮರ್ಪಯಾಮಿ, ಮಂತ್ರ ಪುಷ್ಪಾಂಜಲಿಂ ಸಮರ್ಪಯಾಮಿ, ಪ್ರದಕ್ಷಿಣ ನಮಸ್ಕಾರಾನ್ ಸಮರ್ಪಯಾಮಿ, ಪ್ರಾರ್ಥನಾಂ ಸಮರ್ಪಯಾಮಿ. ಅನೇನ ಕೃತ ನೀರಾಕಿ. ದ್ವಿತೀಯೋಧ್ಯಾಯ ಕಥಾ ಶ್ರವಣೇನ ಸತ್ಯನಾರಾಯಣ ಪ್ರಿಯತಾಂ. ಅಥ ತೃತೀಯೋಧ್ಯಾಯ, 3ನೇ ಅಧ್ಯಾಯ. ಸತ್ಯನಾರಾಯಣ ದೇವರ ಚರಣಕ್ಕೆ ಆ ವ್ಯಾಪಾರಿಯ ಪರಿವಾರದ ಕಡೆಯಿಂದ ಪೂಜೆ. ಹಾಗೆ ಸತ್ಯನಾರಾಯಣ ದೇವರ ಚರಣಕ್ಕೆ ಪೂಜೆ ಸಮರ್ಪಣೆ ಆಯಿತು. ಅವರು ಆ ವ್ಯಾಪಾರಿಯ ಪರಿವಾರದ ಕಡೆಯಿಂದ ಪೂಜೆ ಸಮರ್ಪಣೆ ಆಯಿತು. ಆ ವ್ಯಾಪಾರಿಗಳನ್ನು ಬಂಧನದಲ್ಲಿ ಯಾವ ರಾಜ ಇಟ್ಟಿದ್ನ ಅವರ ಕನಸಲ್ಲಿ ರಾಜ ಸತ್ಯನಾರಾಯಣ ದೇವರು ಬಂದು ಹೇಳ್ತಾರೆ, ಕಳ್ಳರು ಅಂತ ಹೇಳ್ಬಿಟ್ಟು ಯಾರನ್ನ ಕಾರಾಗೃಹ ಹಾಕಿದ್ಯೋ ಅವರು ಕಳ್ಳರಲ್ಲ, ಒಳ್ಳೆ ಮನುಷ್ಯರು. ನಾಳೆ ಬೆಳಗ್ಗೆ ಒಳಗಡೆ ಅವ್ರನ್ನ ಬಿಡುಗಡೆ ಮಾಡು, ಇಲ್ಲಾಂದರೆ ನಿನ್ನನ್ನು ನಾನು ನಾಶ ಮಾಡ್ತೀನಿ ಅಂತ. ನಿಜವಾಗ್ಲೂ ರಾಜನಿಗೆ ಕನಸೇ ಬಂದಿದ್ದು. ಅವನಿಗೆ ಅನ್ನಿಸ್ಬಿಡುತ್ತೆ, ದೇವರೇ ಬಂದು ನನಗೆ ಹೇಳಿದರು ಅಂತ ಅವನಿಗೆ ಅನ್ನಿಸ್ಬಿಡುತ್ತೆ. ಮಾರನೇ ದಿವಸ ಸಿಂಹಾಸನದಲ್ಲಿ ಕೂತ್ಕೊಂಡು ಎಲ್ಲ ಸಭೆಗೆ ಕೇಳೋಂಗೆ ಹೇಳ್ತಾನೆ, ನಾವು ಹಿಂಗೆ ತಪ್ಪು ಮಾಡಿದ್ವಿ ಅಂತ ಹೇಳಿ ಆ ವ್ಯಾಪಾರಿಯನ್ನು, ಅವನ ಅಳಿಯನನ್ನು ಬಿಡುಗಡೆ ಮಾಡ್ತಾರೆ.
ಅವರಿಂದ ಎಷ್ಟು ಧನವನ್ನು ಸಂಪಾದನೆ ಬೊಕ್ಕಸಕ್ಕೆ ಸೇರಿಸಿಕೊಂಡಿದ್ದೋ ಅದರ ದ್ವಿಗುಣವಾದ ಧನವನ್ನು ಕೊಟ್ಟು ಅವರ ಹಡಗನ್ನು ಕೊಟ್ಟು ಊರಿಗೆ ಹೋಗೋದಕ್ಕೆ ಅನುಮತಿಯನ್ನು ಕೊಡ್ತಾರೆ. 3ನೇ ಅಧ್ಯಾಯ ಸಮಾಪ್ತಿ. ವಿಲೇಪನಾರ್ಥೆ ಶ್ರೀಗಂಧಂ ಸಮರ್ಪಯಾಮಿ, ಅಲಂಕರಣಾರ್ಥೆ ಅಕ್ಷತಾನ್ ಸಮರ್ಪಯಾಮಿ, ಸಕಲ ಪೂಜಾರ್ಥೆ ಪುಷ್ಪಾಣಿ ಸಮರ್ಪಯಾಮಿ, ಧೂಪಮಾಘ್ರಾಪಯಾಮಿ, ದೀಪಂ ದರ್ಶಯಾಮಿ, ನೈವೇದ್ಯಂ ಸಮರ್ಪಯಾಮಿ, ಮಂಗಲ ನೀರಾಜನಂ ಸಮರ್ಪಯಾಮಿ, ಮಂತ್ರಪುಷ್ಪಾಂಜಲಿಂ ಸಮರ್ಪಯಾಮಿ, ಪ್ರದಕ್ಷಿಣ ನಮಸ್ಕಾರಾನ್ ಸಮರ್ಪಯಾಮಿ, ಪ್ರಾರ್ಥನಾನ್ ಸಮರ್ಪಯಾಮಿ. ಅನೇನ ಕೃತ ತೃತೀಯೋಧ್ಯಾಯ ಕಥಾ ಶ್ರವಣೇನ ಸತ್ಯನಾರಾಯಣ ಪ್ರಿಯತಾಂ. ಅಥ ಚತುರ್ಥೋಧ್ಯಾಯ 4ನೇ ಅಧ್ಯಾಯ. ವ್ಯಾಪಾರಿ ಮತವನ್ನು ಅಳಿಯ ರಾಜನಿಗೆ ನಮಸ್ಕಾರವನ್ನು ಮಾಡಿ ಹಡಗನ್ನು ತಗೊಂಡು ಊರಿಗೆ ಹೊರಟರು. 3-4 ವಾರ ಸಮುದ್ರದಲ್ಲಿ ಪ್ರಯಾಣವನ್ನು ಮಾಡಿದ ನಂತರ ಊರಿಗೆ ಬಂದರು. ಸಮುದ್ರದ ದಡದಲ್ಲಿ ಹಡಗನ್ನು ನಿಲ್ಲಿಸಿದರು. ಆ ವ್ಯಾಪಾರಿ ಒಬ್ಬ ಅಳಿಯನ ಸಿಪಾಯಿಯನ್ನು ಮನೆ ಕಳಿಸ್ತಾನೆ. ಆ ಸಿಪಾಯಿ ದೂತ ಮನೆಗೆ ಹೋಗ್ಬಿಟ್ಟು ಹೇಳ್ತಾನೆ, ತಾಯಿ ಲೀಲಾವತಿ ಮಗಳು ಕಲಾವತಿ ಹತ್ರ ಬಹಳಷ್ಟು ಧನ ಕನಕ ವಸ್ತು ವಾಹನಾದಿ ಅಷ್ಟ ಐಶ್ವರ್ಯಗಳೊಂದಿಗೆ ನಿಮ್ಮ ಪತಿ ಮತ್ತು ಅಳಿಯ ವಾಪಸ್ ಬಂದಿದ್ದಾರೆ. ನಿಮ್ಮ ಸ್ವಾಗತಕ್ಕೋಸ್ಕರ ಸಮುದ್ರದ ದಡದಲ್ಲಿ ಕಾಯ್ತಾ ಇದ್ದಾನೆ. ಆ ಸಮಯದಲ್ಲೂ ತಾಯಿ ಮಗಳು ಸತ್ಯನಾರಾಯಣ ದೇವರ ಪೂಜೆಯನ್ನು ಮಾಡ್ತಿದ್ರು. ಪೂಜೆ ಮುಗ್ದಿರಲಿಲ್ಲ. ತಾಯಿ ಹೇಳ್ತಾಳೆ, ಮಗಳದ್ದು ನಾನು ಈಗಲೇ ಹೋಗ್ತೀನಿ, ನೀನು ಪೂಜೆಯನ್ನು ಮುಗಿಸಿಕೊಂಡು ಬಂದ್ಬಿಡು ಅಂತ. ತಾಯಿ ಮಗಳನ್ನ ನೋಡಕ್ಕೆ ಹೋದ್ಲು. ವಿಧಿ ಪ್ರಕಾರವಾಗಿ ಮಗಳು ಕೂಡ ಪೂಜೆಯನ್ನು ಮುಗಿಸಿದ್ಲು. ಆದರೆ ಪ್ರಸಾದವನ್ನು ಸ್ವೀಕಾರ ಮಾಡದೆ ಗಂಡನ ನೋಡಕ್ಕೆ ಹೊರಟೋದ್ಲು. ಯಾವಾಗ ಅವಳು ಗಂಡನ ನೋಡೋಕ್ಕೆ ಹೋದ್ಲ, ಪ್ರಸಾದವನ್ನು ತಿರಸ್ಕಾರ ಮಾಡಿಬಿಟ್ಟು ದೇವರು ಮತ್ತೊಮ್ಮೆ ಅವರ ಪರಿವಾರದವರನ್ನು ಪರೀಕ್ಷೆಗೆ ಹಾಕಿದ. ಹೇಗಂತ ಹೇಳಿದ್ರೆ, ಅವಳ ಗಂಡನನ್ನು, ಅವಳ ಪರಿವಾರದವರನ್ನು, ಹಡಗೆಲ್ಲವನ್ನು ಸಮುದ್ರದಲ್ಲಿ ದೇವರು ಮಾಯ ಮಾಡಿಬಿಟ್ಟು. ಅಂದರೆ ಎಲ್ಲ ಅಲ್ಲೇ ಇದೆ, ಅವ್ರಿಗೆ ಯಾರಿಗೆ ಕಾಣೋಕ್ಕೆ ಸಿಗ್ತಾ ಇಲ್ಲ. ದೇವರ ಲೀಲೆನೇ ಹಾಗೆ ಅಂತೆ, ನಮಗೆ ಅರ್ಥನೇ ಆಗಕ್ಕೆ ಸಾಧ್ಯ ಇಲ್ಲ ಅಂತ. ಆ ಹೆಣ್ಣು ಮಗು ಕಲಾವತಿಗೆ ಬಹಳ ದುಃಖ ಆಯಿತು. ಇಷ್ಟು ವರ್ಷ ಗಂಡನಿಗೋಸ್ಕರ ಕಾದು ಕೂತಿದ್ದೆ, ಈಗ ಅವರಿಲ್ಲ ಅಂದರೆ ಯಾಕಿರಬೇಕು ಅಂತ ಹೇಳಿ ಆ ಸಮುದ್ರದಲ್ಲಿ ಹಾರಿ ಸಹಗಮನವನ್ನು ಮಾಡಬೇಕು ಅಂತ ನಿಶ್ಚಯ ಮಾಡ್ತಾಳೆ. ಆಗ ಒಂದು ಅಶರೀರ ವಾಣಿ, ದೇವರ ವಾಣಿ ಅವರಿಗೆ ಕೇಳಿ ಬರುತ್ತೆ, ಮಗಳೇ ನಿನ್ನ ಮನೆಗೆ ಹೋಗಿ ಸ್ವಲ್ಪವಾದರೂ ಪ್ರಸಾದವನ್ನು ಸ್ವೀಕಾರ ಮಾಡಿ ಬಂದೆಯಾದರೆ ಪತಿಯು ಲಭಿಸುವನು. ತಕ್ಷಣ ಹೆಣ್ಣು ಮಗು ಮನೆಗೆ ಹೋಗ್ತಾಳೆ, ಪ್ರಸಾದವನ್ನು ಸ್ವೀಕಾರ ಮಾಡಿ ಬರ್ತಾಳೆ. ಆನಂತರ ಅವಳ ಪರಿವಾರ, ಧನ ಕನಕ, ಹಡವೆಲ್ಲ ಕಾಣಲಿಕ್ಕೆ ಸಿಗುತ್ತೆ. ಆನಂತರ ಅವರು ಪ್ರತಿ ಪೌರ್ಣಿಮೆ ಸಂಕ್ರಾಂತಿ ವಿಶೇಷ ಪರ್ವಕಾಲಗಳಲ್ಲಿ ಸತ್ಯನಾರಾಯಣ ದೇವರ ಪೂಜೆ ಮಾಡ್ತಾ ಮಾಡ್ತಾ ಇಹಲೋಕದಲ್ಲಿ ಎಲ್ಲ ರೀತಿಯ ಸುಖಗಳನ್ನು, ಅಂತ್ಯಕಾಲದಲ್ಲಿ ವೈಕುಂಠ ಲೋಕವನ್ನು ಪ್ರಾಪ್ತಿ ಮಾಡಿಕೊಳ್ತಾರೆ ಅಂತ 4ನೇ ಅಧ್ಯಾಯದಲ್ಲಿ ಹೇಳಿದೆ. ವಿಲೇಪನಾರ್ಥೆ ಶ್ರೀಗಂಧಂ ಸಮರ್ಪಯಾಮಿ, ಅಲಂಕರಣಾರ್ಥೆ ಅಕ್ಷತಾನ್ ಸಮರ್ಪಯಾಮಿ, ಸಕಲ ಪೂಜಾರ್ಥೆ ಪುಷ್ಪಾಣಿ ಸಮರ್ಪಯಾಮಿ, ಧೂಪಮಾಘ್ರಾಪಯಾಮಿ, ದೀಪಂ ದರ್ಶಯಾಮಿ, ಹಾಕಿ ನೈವೇದ್ಯಂ ಸಮರ್ಪಯಾಮಿ, ಮಂಗಲ ನೀರಾಜನಂ ಸಮರ್ಪಯಾಮಿ, ಮಂತ್ರ ಪುಷ್ಪಾಂಜಲಿಂ ಸಮರ್ಪಯಾಮಿ, ಪ್ರದಕ್ಷಿಣ ನಮಸ್ಕಾರಾನ್ ಸಮರ್ಪಯಾಮಿ, ಪ್ರಾರ್ಥನಾಂ ಸಮರ್ಪಯಾಮಿ. ಅನೇನ ಕೃತ ಚತುರ್ಥೋಧ್ಯಾಯ ಕಥಾ ಶ್ರವಣೇನ, ಒಂದು ನೀರು ಹಾಕಿ ಸತ್ಯನಾರಾಯಣ ಪ್ರಿಯತಾಂ. ಅಥ ಅಂತಿಮೋಧ್ಯಾಯ ಕಥಾ ಶ್ರವಣ ಅಂದರೆ ಕೊನೆಯ ಅಧ್ಯಾಯ. ದೇವರ ಲೀಲೆಯನ್ನು ವರ್ಣನೆ ಮಾಡಬೇಕು ಅಂತ ಹೇಳಿದೆ. ಅಂದರೆ ದೇವರ ಮೇಲೆ ನಮಗೆ ಭಕ್ತಿ ಬರಬೇಕು ಅಂದ್ರೆ ದೇವರ ಬಗ್ಗೆ ತಿಳ್ಕೊಬೇಕಂತೆ. ಮಕ್ಕಳಿಗೆ ನಾವು ಹೇಳ್ತೇವೆ ನಮಸ್ಕಾರ ಮಾಡು,